ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು, ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಸಮಯ ಇತ್ಯಾದಿ ತಮಗೆ ಲಭ್ಯ. ಇವತ್ತಿನ ವಿಷಯ ತಮಾಷೆ ವಿಷಯ. ಏನು ಗೊತ್ತಾ? ಡರ್ರಂ ಬರೀ ಶಬ್ದಂ ಟುಸ್ಸಂ ಪ್ರಾಣ ಸಂಕಟಂ. ಗೊತ್ತಾಯ್ತು? ಇಷ್ಟು ದಿನ ಡಾಕ್ಟ್ರು ಬರೀ ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾ ಇದ್ರು. ಇವತ್ತು ಕನ್ನಡದಲ್ಲಿ ಕೆಲವೊಂದು ಕವನ. ಅಂದರೆ ಗ್ಯಾಸ್ ಪ್ರಾಬ್ಲಮ್. ಕೆಲವ್ರು ನೋಡಿರ್ತೀರಿ, ಎಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ಡರ್ ಬರ್ ಅಂತ ಅನಿಸ್ತಾ ಇರ್ತಾರೆ. ಅದು ಯಾಕೆ ಬರ್ತದೆ? ಕೆಲವ್ರಿಗೆ ಬರೀ ಸೌಂಡ್ ಬಂದರೆ ಏನು ತೊಂದರೆ ಇಲ್ಲ, ಬರೀ ಶಬ್ದಂ. ಡರ್ರಂ ಬರೀ ಶಬ್ದಂ, ಟುಸ್ ಅಂತ ಬಿಟ್ಬಿಟ್ರೆ ಪ್ರಾಣ ಸಂಕಟಂ. ಅಲ್ಲಿ ಕುತ್ಕೊಂಡಿರಲ್ಲ, ಎದ್ದು ಓಡಬಿಡ್ಬೇಕು ಅಂಥ ಸುಗಂಧ. ಇದು ಕಾಯಿಲೆನಾ? ಇದು ಏನು ನಾರ್ಮಲ್ಲಾ? ಇದು ಏನು ನೆಗ್ಲೆಕ್ಟ್ ಮಾಡ್ಬೇಕಾ? ಇದನ್ನು ಸೀರಿಯಸ್ ತಗೋಬೇಕಾ ಅನ್ನೋ ವಿಚಾರವಾಗಿ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೇನೆ. ವೀಕ್ಷಕರೇ, ಫಸ್ಟ್ ಈ ಗ್ಯಾಸ್ ಯಾಕೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಗ್ಯಾಸಿಗೆ ಏನೋ ಒಂದು ಸೋಡಾ ಕುಡಿದೆ, ಅಥವಾ ಇನ್ನೇನೋ ಎಂಥದ ಪೌಡ್ರನ್ನ ಹಾಕ್ಕೊಂಡು ಕುಡಿದೆ, ಅಥವಾ ಇನ್ನೇನೋ ತಿಂದೆ, ಇನ್ನೇನೋ ಜೀರಿಗೆ ತಿಂದೆ, ಪ್ರಯೋಜನ ಆಗಲ್ಲ. ಇದು ಯಾಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಆಮೇಲೆ ಅದಕ್ಕೆ ನೀವು ಚಿಕಿತ್ಸೆಯನ್ನು ಮಾಡ್ಕೋಬಹುದು ಮನೆಯಲ್ಲೇ. ನೋಡಿ, ನಾವು ತಿಂದಂಥ ಆಹಾರ 3 ತಾಸಿನ ಒಳಗಡೆ ಹೊಟ್ಟೆನಲ್ಲಿ ಜೀರ್ಣ ಆಗಬೇಕು. ಇದು ದೇವರ ಸೃಷ್ಟಿ. ಒಂದು ವೇಳೆ 3 ತಾಸಿನ ಒಳಗಡೆ ಅದು ಜೀರ್ಣ ಆಗದೇ ಇದ್ದರೆ ಏನಾಗ್ತದೆ? ಹೊಟ್ಟೆನಲ್ಲಿ ಕೊಳಿತದೆ ಆಹಾರ. ಫಾರ್ ಎಕ್ಸಾಂಪಲ್, ನೀವು ಮಧ್ಯಾಹ್ನದ ಊಟಕ್ಕೆ ಏನೇನು ಊಟ ಮಾಡ್ತೀರಿ? ಉಪ್ಪು ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಚಟ್ನಿ, ಚಪಾತಿ, ಕರೆಕ್ಟಾ? ಅನ್ನ ಸಾಂಬಾರು, ಅನ್ನ ತಿಳಿಸಾರು, ಜೊತೆಗೆ ಅನ್ನ ಮೊಸರು, ಆಮೇಲೆ ಒಂದಿಷ್ಟು ಮಜ್ಜಿಗೆ ಕುಡಿತೀರಿ. ಈ ಎಲ್ಲ ಆಹಾರ ಪದಾರ್ಥಗಳು ನಿಮ್ಮ ತಟ್ಟೆಯಲ್ಲಿ ಇರ್ತವೆ. ಅವನ್ನೇ ಒಂದು ಪಾತ್ರೆಯಲ್ಲಿ ಹಾಕಿ, ಸ್ಟೀಲ್ ಪಾತ್ರೆಯಲ್ಲೇ ಹಾಕಿ ಅವಷ್ಟು ಮಿಕ್ಸ್ ಮಾಡಿ ಹಾಕಬೇಕು. ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ. ಮುಚ್ಚಿ 3 ರಿಂದ 4 ತಾಸು ಹಂಗೆ ಇಟ್ಟುಬಿಡಿ. ಏನಾಗ್ತದೆ? 4 ತಾಸು ತೆಗೆದು ನೋಡ್ರಿ, ಅದು ಎಲ್ಲ ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಕೊಳೆತು ಅದರಲ್ಲಿ ಹುಳಿ ಬಂದಿರ್ತದೆ. ಹುಳಿ ಬಂದು ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತಾ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್. ಆ ಗ್ಯಾಸ್ ಉತ್ಪತ್ತಿ ಹೆಂಗೆ ಆ ಪಾತ್ರೆಯಲ್ಲಿ ಆಯಿತು, ಅದೇ ರೀತಿ ಒಂದು ವೇಳೆ ನೀವು ತಿಂದಂಥ ಆಹಾರ 3 ತಾಸಿನ ಒಳಗಡೆ ಜೀರ್ಣ ಆಗಲಿಲ್ಲ, ಜೀರ್ಣ ಆಗಿ ಕೆಳಗಡೆ ಇಂಟೆಸ್ಟೈನಿಗೆ ಡಿಸೆಂಟ್ ಆಗಲಿಲ್ಲ ಅಂತಂದರೆ, ಜಠರದಲ್ಲಿ ಉಳಿದಿರುವಂತಹ ಆಹಾರ ಪದಾರ್ಥಗಳು ಕೊಳಿತದೆ. ಕೊಳೆತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ, ಗ್ಯಾಸ್ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಆಗಿರುವಂತಹ ಗ್ಯಾಸು ಮೇಲಕ್ಕೆ ಬರೋಕ್ಕೆ ಟ್ರೈ ಮಾಡುತ್ತೆ. ಹೊಟ್ಟೆ ಟೈಟ್ ಆಗಿಬಿಟ್ಟು ಮೇಲಕ್ಕೆ ಬರೋಕ್ಕೆ ಟ್ರೈ ಮಾಡುತ್ತೆ. ಮೇಲಕ್ಕೆ ತೆಗೆಯೋದು, ಗ್ಯಾಸನ್ನು ತೆಗೆಯೋದು ಭಾಳ ಕಷ್ಟ. ಯಾಕೆ ಅಂದರೆ ಇಲ್ಲಿ ನಾನ್ ರಿಟರ್ನ್ ವಾಲ್ವ್ಸ್ ಇರ್ತದೆ. ನಾನ್ ರಿಟರ್ನ್ ವಾಲ್ವ್ಸ್ ಅಂದರೆ ಅದು ಒನ್ ವೇ ವಾಲ್. ನಾವು ತಿಂದಿರೋದು ಮಾತ್ರ ಒಳಗಡೆ ಹೋಗೋದು, ಅದು ವಾಪಸ್ ಹೊರಗೆ ಬರಬಾರ್ದು ಅಂತ ನಾನ್ ರಿಟರ್ನ್ ವಾಲ್ಸನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರನೇ ನೀವು ಊಟ ಮಾಡಿದ ತಕ್ಷಣ ತಲೆ ಕೆಳಗೆ ಮಾಡಿ ನಿಂತ್ಕೊಳ್ಳಿ, ಊಟ ಹೊರಗಡೆ ಬರಲ್ಲ. ಅದು ಇಲ್ಲ ಅಂತಂದರೆ ಹೊರಗಡೆ ಬಂದ್ಬಿಡೋದು. ಸೊ ನಾನ್ ರಿಟರ್ನ್ ವಾಲ್ ಇರೋದ್ರಿಂದ ಆ ಗ್ಯಾಸು ಕೆಳಗಡೆ ಹೋಗ್ತದೆ. ಕೆಳಗಡೆ ಮಲಮಾರ್ಗದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತದೆ. ನೀವು ಮಲಮಾರ್ಗದಲ್ಲಿ ಏನಾಗ್ತದೆ? ಮೋಷನ್ ಕ್ಲಿಯರ್ ಆಗಿರಲ್ಲ, ನಿಮಗೆ ಮಲಬದ್ಧತೆ ಇರ್ತದೆ. ಆ ಮಲದ ಮುಖಾಂತರ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂತಹ ಗ್ಯಾಸು ಪೆನೆಟ್ರೇಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸಂಧಿ ಮೂಲೆಯಲ್ಲಿ ಜಾಗ ಮಾಡ್ಕೊಂಡು ಹೊರಗಡೆ ಬರ್ತದೆ. ಆ ಗ್ಯಾಸ್ ಹೊರಗೆ ಬರುವಾಗ ಆ ಮಲದ ಸ್ಮೆಲ್ಲನ್ನು ತಗೊಂಡು ಹೊರಗಡೆ ಬರ್ತದೆ. ಗೊತ್ತಾಯ್ತಲ್ಲ ಗ್ಯಾಸ್ ಯಾಕೆ ಉತ್ಪತ್ತಿ ಆಗ್ತದೆ ಅಂತಂದು? ಸಿಕ್ಕಾಬಿಟ್ಟೆ ಡರ್ ಬರ್ ಅಂತ ಯಾಕೆ ಬಿಡ್ತಾರೆ ಅಂತಂದು. ಸೊ ಮುಖ್ಯ ಕಾರಣ ಅಗ್ನಿಮಾಂದ್ಯ, ಅಜೀರ್ಣ. ಇದು ಯಾಕೆ ಅಜೀರ್ಣ ಆಯಿತು, ಯಾಕೆ ಅಗ್ನಿಮಾಂದ್ಯ ಆಯಿತು? ಯಾವುದು 3 ತಾಸಿನ ಒಳಗಡೆ ಜೀರ್ಣ ಆಗಲ್ವೋ ಆ ಥರದ ಆಹಾರವನ್ನು ತಗೊಳ್ಳೋದು. ಯಾವ್ಯಾವು ಅವು? ಮಾಂಸಾಹಾರ. 3 ತಾಸಿನ ಒಳಗಡೆ ಖಂಡಿತವಾಗೂ ಜೀರ್ಣ ಆಗಲ್ಲ. ಅದು ಈ ಥರದ ಸಮಸ್ಯೆ. ಸಸ್ಯಾಹಾರಿ ಸರ್, ನನ್ನ ಜೀವಮಾನದಲ್ಲಿ ಯಾವತ್ತೂ ನಾನ್ ವೆಜ್ ತಿಂದಿಲ್ಲ, ನನಗೂ ಗ್ಯಾಸ್ ಆಗ್ತಾಯಿತ್ತಲ್ಲ ಅಂತ ನೀವು ಕೇಳ್ತೀರಿ. ಅವರು ಬೇಳೆಕಾಳುಗಳನ್ನು ಯಥೇಚ್ಛ ಉಪಯೋಗ ಮಾಡ್ತಿರ್ತಾರೆ. ಬಟಾಣಿ, ಕಡಲೆಕಾಳು, ಆಮೇಲೆ ಎಂಥದ್ದು ಬೀನ್ಸ್,
ಈ ಥರದ ಬೇಳೆಕಾಳುಗಳನ್ನು ಹೆಚ್ಚಾಗಿ ಉಪಯೋಗ ಮಾಡಿದರೆ ಇದು ವಾಯುವನ್ನು ಜಾಸ್ತಿ ಮಾಡ್ತದೆ. ನಂತರ ಸರ್ ನಾನು ಯೋಗಪಟು, ಮೊನ್ನೆ ಒಬ್ಬರು ಫೋನ್ ಮಾಡಿದ್ದಾರೆ, ಯೋಗಪಟು, ನಾನು ಭಾಳ ಯೋಗವನ್ನು ಮಾಡ್ತೇನೆ, ನಾನು ಧ್ಯಾನವನ್ನು ಮಾಡ್ತೇನೆ, ನಾನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲೂ ಕೂಡ ಹಸಿ ತರಕಾರಿಗಳನ್ನೇ ತಿಂತೇನೆ, ಹಸಿಯಾಗೇ ತಿಂತೇನೆ, ಬೆಂದಿರೋದು ತಿನ್ನಲ್ಲ, ನಾನು ಋಷಿಮುನಿಗಳ ಥರ ನಾನು ಜೀವನವನ್ನು ನಡೆಸ್ತಾ ಇದ್ದೇನೆ, ನೀರನ್ನು ಜಾಸ್ತಿ ಕುಡಿಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರುಗಳು ಯೂಟ್ಯೂಬ್ನಲ್ಲೆಲ್ಲ, ಹಾಗಾಗಿ ದಿನಕ್ಕೆ 4 ಅಲ್ಲ 5 ಲೀಟರ್ ನೀರು ಕುಡಿತೇನೆ. ಡಾಕ್ಟ್ರುಗಳು ನೀರನ್ನು ಜಾಸ್ತಿ ಕುಡಿರಿ ಅಂದ ಮಾತ್ರಕ್ಕೆ ಎಷ್ಟು ಜಾಸ್ತಿ, ಯಾವುದು ಕಡಿಮೆ ಅನ್ನೋ ತಿಳ್ಕೊಳ್ದಂಗೆ ದಿನಕ್ಕೆ ಬಕೆಟ್ಗಟ್ಟಲೆ ನೀರು ಕುಡಿದ್ರೆ ಏನಾಗ್ತದೆ ಗೊತ್ತಾ ವೀಕ್ಷಕರೇ? ಅಗ್ನಿ ಮಾಂದ್ಯ ಆಗ್ತದೆ. ಹೊಟ್ಟೆಯಲ್ಲಿರುವ ಅಗ್ನಿ ಶಾಂತಂ ಅಗ್ನಿ ಮ್ರಿಯತೆ, ಅಂದರೆ ಒಂದು ವೇಳೆ ಹೊಟ್ಟೆಯಲ್ಲಿರುವಂಥ ಅಗ್ನಿ ಜಠರಾಗ್ನಿ ಶಾಂತವಾಯಿತು ಅಂತಂದರೆ ಅವನು ಸತ್ತ ಅಂತ. ಶಾಂತಂ ಅಗ್ನಿ ಮ್ರಿಯತೆ, ಮನುಷ್ಯ ಸತ್ತಿದ್ದಾನೆ ಅಂತ ಹೆಂಗೆ ಚೆಕ್ ಮಾಡೋದು? ಅವನ ದೇಹದಲ್ಲಿ ಅಗ್ನಿ ಇಲ್ಲ, ಅಗ್ನಿ ಶಾಂತ ಆಯಿತು ಅಂತಂದರೆ ಅವನು ಸತ್ತ, ಇನ್ನೇನು ಸಾಯೋದ್ರಲ್ಲಿದ್ದಾನೆ ಅಂತಲೇ ಅರ್ಥ. ಸೊ ನೀವು ಬಕೆಟ್ಗಟ್ಟಲೆ ನೀರು ಕುಡಿದ್ರೆ ಅಗ್ನಿಮಾಂದ್ಯ ಆಗ್ತದೆ. ಅಗ್ನಿಮಾಂದ್ಯ ಆಯಿತು ಅಂತಂದರೆ ನೀವು ತಿಂದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲ್ಲ. ಜೀರ್ಣ ಆಗಲಿಲ್ಲ, ಹಸಿ ತರಕಾರಿ ತಿಂತೀನಿ, ನಾನು ಭಾರೀ ಕರೆಕ್ಟು, ನಾನು ಭಾರೀ ಯೋಗಗಳನ್ನು ಮಾಡ್ತೇನೆ, ವಾಯುವನ್ನು ಜಾಸ್ತಿ ಮಾಡುವಂತಹ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ಹಸಿ ತರಕಾರಿ 3 ತಾಸು ಒಳಗಡೆ ಜೀರ್ಣ ಆಗಲ್ಲ ವೀಕ್ಷಕರೇ. ಅರ್ಧ ಬೇಯಿಸಿದ್ದರ ಆಗಲಿ, ಬೇಯಿಸಿದ ಆಹಾರನೇ ಒಳ್ಳೆಯದು. ಹಸಿ ತರಕಾರಿಯನ್ನು ಎಲ್ಲೋ ಸ್ವಲ್ಪ ಏನೋ ಒಂದು ಸ್ವಲ್ಪ ತಗೊಂಡ್ರೆ ಅಡ್ಡಿ ಇಲ್ಲ ಹಸಿ ತರಕಾರಿನೇ ತಿನ್ನಬೇಕು ನಾನು, ಅದೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ, ಹಾಗೆ ಮಾಡ್ಬೇಕು ನಾನು ಅಂತ ಆದರೆ ನೀವು ಅದೇ ಥರದ ಆಹಾರವನ್ನು ರೂಢಿಸ್ಕೋಬೇಕು ಜೀವನ ಪರ್ಯಂತ. ನೀವು 4 ದಿನ ಅಥವಾ 1 ವಾರ ಯೋಗ ಕ್ಯಾಂಪ್ನಲ್ಲಿ ಹಸಿ ತರಕಾರಿಯನ್ನು ತಿಂದು ಮನೆಗೆ ಬಂದುಬಿಟ್ಟು ಮತ್ತೆ ಬೇಯಿಸಿದ ತರಕಾರಿಯನ್ನು ತಿಂದು ಮತ್ತೆ ಮನಸ್ಸಿಗೆ ಏನೋ ಒಂದು ಹೊಳಿತದೆ, ಮತ್ತೆ ಹಸಿ ತರಕಾರಿ ತಿನ್ನಬೇಕು ಅಂತ ಮತ್ತೆ ಹಸಿ ತರಕಾರಿ ತಿನ್ನೋದು, ಇದು ವರ್ಕೌಟ್ ಆಗಲ್ಲ. ತಿನ್ನಂಗಿದ್ರೆ ಜೀವನ ಪರ್ಯಂತ ಹಸಿ ತರಕಾರಿ ತಿನ್ನಿರಿ, ಕುಡಿಯಂಗಿದ್ರೆ ಜೀವನ ಪರ್ಯಂತ ಜ್ಯೂಸ್ ಕುಡ್ಕೊಂಡೆ ಜೀವನ ಮಾಡಿರಿ, ತಿನ್ನಂಗಿದ್ರೆ ಜೀವನ ಪರ್ಯಂತ ಬೇಯಿಸಿದ ಆಹಾರವನ್ನೇ ತಿನ್ನಿರಿ. ನಿಮ್ಮ ಆಹಾರ ಕ್ರಮದಲ್ಲಿ ಒಂದು ನಿಯಮತೆ ಇರಬೇಕು, ಒಂದು ಬದ್ಧತೆ ಇರಬೇಕು. ಅವ್ರು ಹೇಳಿದರು ಅಂತ ಅವ್ರ ಥರ ತಿನ್ನೋದು, ಇವ್ರು ಹೇಳಿದರು ಅಂತ ಇವ್ರ ಥರ ತಿನ್ನೋದು. ಅಮೇರಿಕನ್ಸು ಪಿಜ್ಜಾ ಬರ್ಗರನ್ನು ತಿಂತಾರೆ, ಅವರು ಮಾಡ್ರನ್ನು ಭಾರಿ ಅಂತಂದು ಅವ್ರ ಥರ ತಿನ್ನೋದು. ಚೈನೀಸ್ ನೋಡಿಬಿಟ್ಟು ಚೈನೀಸ್ ನ್ಯೂಡಲ್ಸನ್ನು ತಿನ್ನೋದು, ಅದು ಬೇಡ. ನಿಮ್ಮ ದೇಶಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಕಾಲಕ್ಕೆ, ನಿಮ್ಮ ಋತುವಿಗೆ, ನಿಮ್ಮ ಪ್ರಕೃತಿಗೆ ಯಾವುದು ಸೂಟೇಬಲ್ಲೋ ಅದು ನಿಮ್ಮ ಆಹಾರ. ಯಾರೋ ಏನೋ ಹೇಳ್ತಾರೆ ಅಂತಂದು ಏನೇನೋ ತಿಂದರೆ ಡರ್ ಬರ್ ತಪ್ಪಿದ್ದಲ್ಲ. ಗೊತ್ತಾಯ್ತಲ್ಲ ವೀಕ್ಷಕರೇ? ಅದ್ರ ಜೊತೆಗೆ ಇದಕ್ಕೆ ಮನೆಮದ್ದು ಬೇಕಾ? ಖಂಡಿತವಾಗೂ ಮನೆಮದ್ದು ಬೇಕು. ನೋಡಿ, ಈ ವಾಯು ವೃದ್ಧಿ ಆಗಲಿಕ್ಕೆ ಕಾರಣವನ್ನು ತಿಳ್ಕೋಬೇಕು. ಫಸ್ಟು ತಿಳ್ಕೊಂಡ್ರೆ ನೀವು ಅಜೀರ್ಣ ಅನ್ನೋದನ್ನು, ಮನುಷ್ಯನ ದೇಹದಲ್ಲಿ ವಾತ ಪಿತ್ತ ಕಫ ಅನ್ನುವ ಒಂದು ತ್ರಿದೋಷ ಸಿದ್ಧಾಂತದ ಮೇಲೆ ಶರೀರದ ಕ್ರಿಯೆಗಳು ನಡೀತಾ ಇರ್ತದೆ. ಯಾವಾಗ ದೇಹದಲ್ಲಿ ವಾತ ವೃದ್ಧಿ ಆಗ್ತದೆ ಆವಾಗ ಈ ಥರದ ಒಂದು ಗ್ಯಾಸ್ ಪ್ರಾಬ್ಲಮ್ ಆಗ್ತದೆ. ವಾತದಲ್ಲಿ ಮತ್ತೆ 5 ವಿಧ. ನಾನು ಆಯುರ್ವೇದದ ಆಳದ ಅಧ್ಯಯನವನ್ನು ನಿಮಗೆ ನಾನು ಉಣಬಡಿಸ್ತಿದ್ದೇನೆ, ಇನ್ ಡೆಪ್ತ್. ಬರೀ ವಾತ ಪಿತ್ತ ಕಫ ಅಷ್ಟೇ ಅಲ್ಲ, ವಾತದಲ್ಲಿ 5 ವಿಧ, ಪಿತ್ತದಲ್ಲಿ 5 ವಿಧ, ಕಫದಲ್ಲಿ 5 ವಿಧ. ವಾತದ 5 ವಿಧಗಳು ಯಾವ್ಯಾವು? ಪ್ರಾಣವಾಯು, ಸಮಾನವಾಯು, ಉದಾನವಾಯು, ಅಪಾನವಾಯು, ವ್ಯಾನವಾಯು. ಈ 5 ವಿಧದ ವಾಯುಗಳಲ್ಲಿ ಇಲ್ಲಿ ವಿಕೃತಗೊಳ್ಳುವುದು ಅಪಾನವಾಯು. ಅಪಾನವಾಯು ಈ ನಾಭಿಯ ಕೆಳಗೆ ಇರುವಂತಹ ಅಂಗ ಪ್ರತ್ಯಂಗಗಳನ್ನು ಕಂಟ್ರೋಲ್ ಮಾಡ್ತದೆ. ಈ ಗ್ಯಾಸ್ ಫಾರ್ಮೇಷನ್ ಆಗುವುದು ಮಲಮಾರ್ಗದ ಮುಖಾಂತರ ದುರ್ಗಂಧಯುಕ್ತ ಗ್ಯಾಸ್ ಬರಲಿಕ್ಕೆ ಕಾರಣ ಅಪಾನ ವಾಯು ವಿಕೃತಿ. ಈ ಅಪಾನ ವಾಯು ವಿಕೃತಿಯಲ್ಲಿ ದಿ ಬೆಸ್ಟ್ ಮೆಡಿಸಿನ್ ಯಾವುದು ಅಂತಂದರೆ ಶುಂಠಿ, ಅಳಲೆಕಾಯಿ ಮತ್ತು ತುಪ್ಪ. ಒಣ ಶುಂಠಿಯ ಪುಡಿಯನ್ನು ತೊಗೊಂಬನ್ನಿ, ಅಳಲೆಕಾಯಿ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿ, ಅದರ ಚೂರ್ಣವನ್ನು ತೊಗೊಂಬನ್ನಿ, ಸಮ ಪ್ರಮಾಣದಲ್ಲಿ ಎರಡನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. ಊಟಕ್ಕಿಂತ ಮುಂಚೆ, ಊಟ ತಿಂಡಿಗಿಂತ ಮುಂಚೆ, ತಿಂಡಿ ಅನ್ನುವ ಕಾನ್ಸೆಪ್ಟ್ ಆಯುರ್ವೇದದಿಲ್ಲ, ಒಟ್ಟು ಆಹಾರಕ್ಕೆ ಮುಂಚೆ ಒಂದು ಅರ್ಧ ಸ್ಪೂನು ಹಳಲೆಕಾಯಿ ಮತ್ತು ಶುಂಠಿಯ ಪುಡಿಯ ಮಿಶ್ರಣದ ಚೂರ್ಣವನ್ನು ಹಾಕಿಕೊಂಡು
ಒಂದು 1/4 ಸ್ಪೂನು ತುಪ್ಪಕ್ಕೆ ಬೆರೆಸಿ ನೀವು ನೆಕ್ಕಿ ನಂತರ ಊಟ ಮಾಡಿದ್ದೇ ಆದಲ್ಲಿ ಈ ಥರದ ಒಂದು ಗ್ಯಾಸ್ ಪ್ರಾಬ್ಲಮಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಗ್ಯಾಸ್ಟ್ರಿಕ್ ಅಂದು ಮಾತ್ರಕ್ಕೆ ಹಲವಾರು ವಿಧ. ಕೆಲವರಿಗೆ ಕೆಲವೊಂದು ಲಕ್ಷಣ, ಕೆಲವರಿಗೆ ಎದೆ ಉರಿ ಸಂಕಟ, ಕೆಲವರಿಗೆ ಹೊಟ್ಟೆ ಉರಿ, ಕೆಲವರಿಗೆ ಬ್ಲೋಟಿಂಗ್ ಅಂತ ಹೇಳ್ತಾರೆ, ಹೊಟ್ಟೆ ದಪ್ಪ ಟೈಟ್ ಆಗ್ತದೆ, ಇನ್ನು ಕೆಲವರಿಗೆ ಸೊಂಟ ನೋವು ಬರ್ತದೆ, ಇನ್ನು ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಇನ್ನು ಕೆಲವರಿಗೆ ಮಲಬದ್ಧತೆ ಆಗುತ್ತೆ, ಇನ್ನು ಕೆಲವರಿಗೆ ಗ್ಯಾಸ್ ಹೋಗ್ತದೆ. ಸೊ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿರೋದು, ಇವತ್ತು ಮನೆಮದ್ದು ಹೇಳಿರೋದು ಯಾರಿಗೆ? ಡರ್ರಂಬರಿ ಶಬ್ದಂ ಟುಸ್ಸಂ ಪ್ರಾಣ ಸಂಕಟಂ, ಈ ಥರದ ಸಮಸ್ಯೆ ಇರುವಂತಹವರಿಗೆ ಈ ಮನೆಮದ್ದು. ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ನೋಡಿ, ಇದು ಅವ್ರಿಗೂ ಹಿಂಸೆ, ಪಕ್ಕದಾಗಿರೋರಿಗೂ ಹಿಂಸೆ, ಇದೊಂಥರ ಸಾಮಾಜಿಕ ಪಿಡುಗೆ ಹೌದು. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಮನೆಮದ್ದುಗಳನ್ನು ಬಳಕೆ ಮಾಡ್ಕೊಳ್ಳಿ. ಒಂದು ವೇಳೆ ಇದರಿಂದ ಪ್ರಯೋಜನ ಆಗಲಿಲ್ವಾ, ಅಲ್ಲಿ ನಾಭಿ ಚಿಕಿತ್ಸೆಯ ಅವಶ್ಯಕತೆ ಇರ್ತದೆ. ನಾಭಿ ಚಿಕಿತ್ಸೆ ಅಂದರೆ ಏನು ತಿಳ್ಕೊಬೇಕಾ? ನಮ್ಮದೇ ಚಾನಲ್ಲು, ಈ ಚಾನಲ್ನಲ್ಲೇ ಈಗೇನು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದೇ ಚಾನಲ್ನಲ್ಲಿ ನೀವು ಡಾಕ್ಟರ್ PK ಪ್ರವೀಣ್ ಬಾಬು ಅಂತ ಓಪನ್ ಮಾಡಬೇಕು ಯೂಟ್ಯೂಬ್ನಲ್ಲಿ. ಅಲ್ಲಿ ಓಪನ್ ಮಾಡಿದರೆ ನಾವು ನಾಭಿ ಚಿಕಿತ್ಸೆಯನ್ನು ಮಾಡ್ತಾ ಇರುವಂತಹ ಲೈವ್ ಟೆಲಿಕಾಸ್ಟ್ ಮಾಡಿದ್ದೇವೆ. ಅದಕ್ಕೆ ನಾಭಿ ಚಿಕಿತ್ಸೆ ಅಂತ ಹೇಳ್ತಾರೆ. ಆ ಥರದ ಚಿಕಿತ್ಸೆಯನ್ನು ಮಾಡಿದ್ದೆ ಅದರಲ್ಲಿ ನಾಭಿ ಸೆಟ್ ಆಯಿತು ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಗ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಯಿತು ಅಂತಂದರೆ ಈ ಥರದ ಗ್ಯಾಸ್ ಪ್ರಾಬ್ಲಮ್ ಸರಿ ಹೋಗ್ತದೆ. ಈ ಥರದ ಚಿಕಿತ್ಸೆಗಳನ್ನು ನಮ್ಮ ಪೂರ್ವಿಕರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಶತಮಾನಗಳಿಂದ ಇದು ಚಿಕಿತ್ಸೆ ಭಾರತದಲ್ಲಿ ಇದ್ದೇ ಇದೆ. ನೀವು ಕೇಳಿರ್ತೀರಿ, ಹಳೆ ಕಾಲದಲ್ಲಿ ಬಟ್ಟಿ ಬೀಳೋದು, ಬಟ್ಟಿ ಸರಿದೆ ಅಂತ ಕೇಳಿರ್ತೀರಲ್ಲ, ಅದು ಆಡು ಭಾಷೆ. ಆದರೆ ನಾಭಿ ಚಿಕಿತ್ಸೆ ಅನ್ನೋದು ಟೆಕ್ನಿಕಲ್ ಟರ್ಮ್. ನಾಭಿ ಅಂದರೆ ಸಂಸ್ಕೃತದಲ್ಲಿ ನಾಭಿ ಅಂತಾರೆ, ಕನ್ನಡದಲ್ಲಿ ಹೊಕ್ಕಳ ಅಂತಾರೆ, ಇಂಗ್ಲೀಷ್ನಲ್ಲಿ ಅಂಬೆಲಿಕಸ್ ಅಂತಾರೆ. ಅದರಲ್ಲಿ ವ್ಯತ್ಯಾಸ ಆಗಿದ್ದರೆ ಈ ಥರದ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಹೆಚ್ಚು. ಆ ಚಿಕಿತ್ಸೆಯನ್ನು ಮಾಡಿ ಭಾಳಷ್ಟು ಜನ ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ. ಆ ಚಿಕಿತ್ಸೆಯನ್ನಾದರೂ ಪಡ್ಕೋಬಹುದು. ಅಥವಾ ಇನ್ನಿತರ ಶಮನೌಷಧಿಗಳನ್ನು ಕೊಟ್ಟಿದ್ದೇ ಆದಲ್ಲೂ ಕೂಡ ಈ ಥರದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ನೀವು ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ, ಆಮೇಲೆ ಆ ವಿಡಿಯೋದಲ್ಲಿ ಮಾಡಿರುವಂತಹ ಚಿಕಿತ್ಸೆಗಳನ್ನು ತಾವು ಯಾರು ಮನೆಯಲ್ಲಿ ಟ್ರೈ ಮಾಡಬಾರ್ದು. ಅದನ್ನು ವೈದ್ಯರ ಹತ್ರನೇ ಬಂದು ತೊಗೊಳ್ಳೋದು ಸೂಕ್ತ. ಮನೆಮದ್ದು ಹೇಳಿದ್ದೇನೆ, ಅದನ್ನು ಮನೆಯಲ್ಲೇ ಟ್ರೈ ಮಾಡಿ. ಮನೆಮದ್ದು ಆಗಿಲ್ಲ ಅಂತಂದರೆ ನೀವು ವೈದ್ಯರನ್ನು ಸಂಪರ್ಕ ಮಾಡಲೇಬೇಕಾಗ್ತದೆ. ಗೊತ್ತಾಯ್ತಲ್ಲ? ಈ ವಿಷಯವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.